ಮೊದಲು ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ಚಟಪಟ ಅಂತ ಪಟ ಸ್ವಲ್ಪ ಕಡಲೆ ಹಿಟ್ಟು, ಈರುಳ್ಳಿ, ಚೂರು ಬೆಳ್ಳುಳ್ಳಿ, ಬೇಕಾದವರು ಬೇಕಿಂಗ್ ಸೋಡಾ ಹಾಕೊಳ್ಬೋದು. ಆನಂತರ ಕರಿಬೇವು, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅರೆ ಇಷ್ಟು ಬೇಗ ಪಕೋಡ ಹಿಟ್ಟು ರೆಡಿ ಆಯ್ತಾ ಅನ್ಕೋಬೇಡಿ. ನೀವಿನ್ನು ಈ ಸ್ಪೆಷಲ್ ಪಕೋಡಕ್ಕೆ ಮೇನ್ ಆಗಿ ಹಾಕಬೇಕಾಗಿರೋದನ್ನೇ ಮರ್ತಿದ್ದೀರಾ. ಹೌದು, ಚೆನ್ನಾಗಿ ಕಲಸಿರೋ ಹಿಟ್ಟಿಗೆ ನೀಟಾಗಿ ಸ್ಲೈಸ್ ಮಾಡ್ಕೊಂಡಿರೋ ಬ್ಲ್ಯಾಕ್ ಕೋಬ್ರಾ ಹಾಕಿ ಎಣ್ಣೆಲಿ ಡೀಪ್ ಫ್ರೈ ಮಾಡಿದರೆ ಕೋಬ್ರಾ ಪಕೋಡ ರೆಡಿ ಆಗುತ್ತೆ. ಎಸ್, ಇಂಡೋನೇಷ್ಯಾದಲ್ಲಿ ಇತ್ತೀಚೆಗೆ ವೈರಲ್ ಆಗಿರುವ ಈ ವಿಡಿಯೋ ನೋಡಿದರೆ ನೀವು ಸ್ವಲ್ಪ ಶಾಕ್ ಆಗ್ತೀರಾ ಅನ್ಸುತ್ತೆ. ಯಾಕಂದರೆ ಭಾರತೀಯ ವ್ಲಾಗರ್ ಒಬ್ಬ ಇಂಡೋನೇಷ್ಯಾದ ಬೀದಿ ಆಹಾರಗಳ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದಾರೆ. ಅಲ್ಲಿ ಕೋಬ್ರಾ ಪಕೋಡ ಬೋರ್ಡ್ ನೋಡಿ ಪಾಪ ಆ ವ್ಲಾಗರ್ ಕೂಡ ಶಾಕ್ ಆಗಿದ್ದಾನೆ. ವಿಡಿಯೋದಲ್ಲಿ ಒಬ್ಬ ನಾಗರ ಹಾವಿನ ಬೆಲೆ 2 ಮಿಲಿಯನ್ ಎಂದು ಇಂಡೋನೇಷ್ಯಾದ ವ್ಯಕ್ತಿ ವಿವರಿಸಿದ್ರೆ ಅದ್ರ ಎದುರಿಗೇನೆ ಹಾವುಗಳನ್ನು ಕತ್ತರಿಸಿ ಪಕೋಡ ಮಾಡಿ ತೋರಿಸಿದ್ದಾರೆ. ಅದು ಅಲ್ಲದೆ ಈ ಒಂದು ಪಕೋಡ ಇಂಡೋನೇಷ್ಯಾದ ಜಕಾರ್ತಾದಲ್ಲಿನ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟದ ಆಹಾರ ಅಂತೆ ಗುರು.